ಹಾಯ್ ಫ್ರೆಂಡ್ಸ್, ಗಗನ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅವಲಕ್ಕಿನ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾವು ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಎಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಯಾವ್ಯಾವ ಏನೇನು ಹಾಕ್ಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟು ಬಾಣಲಿಲೆಲ್ಲ ಹಾಕುವಾಗ ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ. ಫಸ್ಟಿಗೆ ನಾವು ಅವಲಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ನಾವು ಅವಲಕ್ಕಿನ ಡೈರೆಕ್ಟಾಗಿ ಒಗ್ಗರಣೆಲೆ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಗಂಟ್ಲಲ್ಲಿ ಹತ್ಕೊಂಡ್ಬಿಡುತ್ತೆ. ಸೊ ಈ ಥರ ಚೆನ್ನಾಗಿ ಹುರಿದು ನಾವು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ. ನಾವು ಸಕ್ಕರೆ ಜೊತೆಗೆ ಧನಿಯಾನ ಮಿಕ್ಸಿ ಹಾಕ್ಕೊಂಡು ಸೈಡಿಗೆ ಇಟ್ಕೋಬೇಕು. ಈಗ ಬಾಣಲಿಗೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ನಂತರ ತೆಳ್ಳಗೆ ಹೆಚ್ಕೊಂಡಿರ್ತಕ್ಕಂಥ ಕೊಬ್ಬರಿ ಹಾಕ್ಕೋಬೇಕು. ಫಸ್ಟಿಗೆ ಯಾಕೆ ಕೊಬ್ಬರಿ ಹಾಕ್ಕೋಬೇಕಂದ್ರೆ ಜಲ್ದಿ ಬೇಯೋದಿಲ್ಲ. ಸೊ ಅದಕ್ಕೆ ನಾವು ಕೊಬ್ಬರಿ ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಶೇಂಗಾನ ಹಾಕ್ಕೋಬೇಕು ನೋಡಿ. ಶೇಂಗಾ ಹಾಕೋದ್ರಿಂದ ಏನಾಗುತ್ತೆ, ಶೇಂಗಾ ಮತ್ತು ಕೊಬ್ಬರಿ ಬೇಗ ಬೇಯೋದಿಲ್ಲ. ಸೊ ಹಂಗಾಗಿ ಅವೆರಡನ್ನೂ ಫಸ್ಟಿಗೆ ಹಾಕ್ಕೋಬೇಕು. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ವೀಡಿಯೋಸ್ನೆಲ್ಲ ನಾವು ಕಳಿಸ್ತಾ ಇರ್ತೀವಿ. ಈಗ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸಿ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮತ್ತೆ ಪುಟಾಣಿನ ಆ್ಯಡ್ ಮಾಡ್ಕೋಬೇಕು. ಇವಾಗ ಈ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಬಿಟ್ಟು ಪುಟಾಣಿನ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಒಂದೊಂದನೇ ಆ್ಯಡ್ ಮಾಡ್ಕೊತ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಪುಟಾಣಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು ಅವಲಕ್ಕಿ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು ನನ್ನ ಮಗ ಅಂತ ಯಾವಾಗಲೂ ಅವಲಕ್ಕಿ ಮಾಡಿಸ್ಕೊಂಡು ತಿಂತಾ ಇರ್ತಾನೆ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ, ಯಾಕೆಂದರೆ ನಾನು 1 kgಕ್ಕಿಂತ ಮೇಲೆ ಇರ್ತಕ್ಕಂಥ ಅವಲಕ್ಕಿನ ನಾನು ತೊಗೊಂಡಿರೋದ್ರಿಂದ ಕ್ವಾಂಟಿಟಿ ಜಾಸ್ತಿಯಾಗಿ ನಾನು ಮಸಾಲೆ ಮಾಡ್ಕೊತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು, ತಿರುಗ್ತಾನೆ ಇರಬೇಕು. ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ತಿರುಗ್ತಾನೆ ಇದ್ದರೆ ತುಂಬಾ ಟೇಸ್ಟಿಯಾಗಿ ನಮಗೆ ಆ ಮಸಾಲೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇದನ್ನು ನೀವು ಚೆನ್ನಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ನಂತರ ಅರಿಶಿಣ ಪುಡಿ ಹಾಕಬೇಕು. ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ತಿರುಗಬೇಕು. ಅದಾದಮೇಲೆ ಚೆನ್ನಾಗಿ ತಿರೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಬಿಟ್ಕೊಂಡು ಹೋಗುತ್ತೆ. ಅದಾದಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಭಾಳ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಮಾಡಿಕೊಂಡು ತಿಂತಾಯಿದ್ರೆ ಮಕ್ಕಳು ಕೂಡ ಖುಷಿ ಆಗ್ತಾಯಿರುತ್ತೆ. ಇವಾಗ ಖಾರದ ಪುಡಿ ಹಾಕ್ಕೋಬೇಕು. ಖಾರದ ಪುಡಿ ನಾನು ಜಾಸ್ತಿ ಹಾಕಿದ್ದೀನಿ, ಯಾಕೆಂದರೆ ನಾವು ಖಾರ ಜಾಸ್ತಿ ತಿಂತೀವಿ. ನಿಮಗೆ ಖಾರ ಕಡಿಮೆ ತಿಂತೀರ ಅಂತಂದರೆ ನೀವು ಖಾರನ ಕಡಿಮೆ ಹಾಕ್ಕೋಬೋದು. ಬಟ್ ನಾವು ಜಾಸ್ತಿ ತಿಂತೀವಿ, ಸೊ ಹಂಗಾಗಿ ಖಾರ ಪುಡಿನ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಅದು ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ತೊಗೊಳ್ಳಿ, ಇಲ್ಲಾಂದರೆ ಕಡಿಮೆ ತೊಗೊಳ್ಳಿ. ನೆಕ್ಸ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ನೆಕ್ಸ್ಟು ಆ ಕಲರ್ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಕಲರ್ ಬರ್ತಾಯಿದೆ. ನೆಕ್ಸ್ಟ್ ನಾನು ಆವಾಗಲೇ ಹೇಳಿದಾಗೆ ಸಕ್ಕರೆ ಮತ್ತು ಧನಿಯಾನ ಮಿಕ್ಸಿ ಹಾಕ್ಕೊಂಡಿದ್ದೀರಲ್ಲ ಅದನ್ನು ಹಾಕಬೇಕು. ಅದನ್ನ ಹಾಕಿ ಚೆನ್ನಾಗಿ ತಿರುಗಬೇಕು ಫ್ರೆಂಡ್ಸ್. ತಿರೋದಾಗ ಎಲ್ಲ ಮಸಾಲೆ ಅದರೊಟ್ಟಿಗೆಲ್ಲ ಸೇರಿಕೊಳ್ಳುತ್ತೆ. ತುಂಬ ನೀಟಾಗಿ ಅದು ಬ್ಲೆಂಡ್ ಆಗ್ತಾಯಿದೆ ನೋಡಿ. ಕಲರ್ ಕೂಡ ಚೆನ್ನಾಗಿ ಬರ್ತಾಯಿದೆ. ನೀವು ಅನ್ಕೋಬೋದು ಇಷ್ಟೊಂದು ಮಸಾಲೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋಬೋದು. ಬಟ್ ಕ್ವಾಂಟಿಟಿ ನಾನು ಭಾಳ ತೊಗೊಂಡಿದ್ದೀನಿ ಅವಲಕ್ಕಿ, ಸೊ ಹಂಗಾಗಿ ನಾನು ಭಾಳ ಮಸಾಲೆ ಮಾಡ್ಕೊಂಡಿದ್ದೀನಿ. ನೀವು ಕಡಿಮೆ ಅವಲಕ್ಕಿ ತೊಗೊಳಂಗಿದ್ರೆ ಕಡಿಮೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಹುರಿದಿರ್ತಕ್ಕಂಥ ಅವಲಕ್ಕಿ ಜೊತೆಗೆ ನಾನು ಈ ಮಾಡಿರ್ತಕ್ಕಂಥ ಮಸಾಲೆನ ಅದರೊಳಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಕಿ ಚೆನ್ನಾಗಿ ತಿರುಗಬೇಕು, ಎಲ್ಲ ಕಲಿಸ್ಕೋಬೇಕು. ಕೆಳಗಡೆ ಮೇಲೆ ಎಲ್ಲ ಕಲಿಸ್ಕೊಂಡಾಗ ನೀಟಾಗಿ ಅದು ಕಾಣುತ್ತೆ. ತುಂಬ ಚೆನ್ನಾಗಿಯೂ ಟೇಸ್ಟಾಗಿಯೂ ಇರುತ್ತೆ. ಎಲ್ಲ ನೋಡಿ ನೀಟಾಗಿ ಬ್ಲೆಂಡ್ ಆಗಬೇಕು. ಎಲ್ಲ ಮಿಕ್ಸ್ ಆಗೋ ಥರ ಅವಲಕ್ಕಿ ಮತ್ತು ಮಸಾಲೆ ಎರಡೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.